ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಿರೇಮಲ್ಲೂರು ಪ್ಲಾಟ್ ಗ್ರಾಮದಲ್ಲಿ ಶ್ರೀ ವಿಶ್ವಾರಾಧ್ಯ ಕೃಪಾಪೋಷಿತ ನವತರುಣ ಆಟದ ಮಂಡಳಿ ಹಿರೇಮಲ್ಲೂರು ಪ್ಲಾಟ್ ಇವರು ದಿವಂಗತ SF ಶಿಗ್ಲಿ ಹಾಗೂ ದಿವಂಗತ ಫಕ್ಕೀರ್ಗೌಡ್ರ ಉತ್ತಮ್ಗೌಡ್ ಇವರ ಸವಿ ನೆನಪಿಗಾಗಿ ಅರ್ಪಿಸುತ್ತಿರುವಂತಹ ಸುಂದರವಾದಂತಹ ಪೌರಾಣಿಕ ದೊಡ್ಡಾಟ ಪಾಂಡು ವಿಜಯ ಅರ್ಥಾತ್ ದ್ರೌಪದಿಯ ವಸ್ತ್ರಾಪರಣ ಎಂಬಂತಹ ಈ ಸುಂದರವಾದಂತಹ ದೊಡ್ಡಾಟ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮಂತ್ರೋಳಿಯ ಶ್ರೀಗಳಂತಹ ಶ್ರೀ ಶತಸ್ಥಲ ಬ್ರಹ್ಮ ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನ ನಮ್ಮ ಹಿರೇಮಲ್ಲೂರು ಪ್ಲಾಟಿನ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ನಮ್ಮೂರಿನಾದಂತಹ ಶ್ರೀಗಳಾದಂತಹ ಶ್ರೀ ವೇದಮೂರ್ತಿ ಬಸಯ್ಯ ಹಿರೇಮಠ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ವೇದಮೂರ್ತಿಗಳಾದಂತಹ ಶಿವಮೂರ್ತಿ ಶಾಸ್ತ್ರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ಹಾಗೂ ಶ್ರೀ ಸದಾಶಿವಯ್ಯ ಹಿರೇಮಠ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ಹಾಗೂ ಎಲ್ಲ ಗುರು ಹಿರಿಯರು ಹಾಗೂ ಹಿರೇಮಲ್ಲೂರು ಪ್ಲಾಟಿನ ಸಮಸ್ತ ಗುರು ಹಿರಿಯರು, ಅಕ್ಕಪಕ್ಕದ ಗಣ್ಯರು, ಅಕ್ಕಪಕ್ಕದ ಊರಿನ ಗಣ್ಯಮಾನ್ಯರು ಈ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಎಲ್ಲ ಗಣ್ಯಮಾನ್ಯರಿಗೂ ಈ ವೇದಿಕೆಯ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ವಿ. ಈಗ ಕಲಾವಿದರಾದಂತಹ ಶ್ರೀ ರವಿ ಅರುಗಳು ಅವರು ಎರಡು ಮಾತನಾಡಿದ್ದಾರೆ. ಕಲೆ ಎಲ್ಲರನ್ನ ಕೈ ಬೀಸಿ ಕರೆತದ, ಆದ್ರೆ ಕೆಲವರನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ತದ. ಉತ್ತರ ಕರ್ನಾಟಕದ ಗಂಡು ಮೆಟ್ಟಿನ ಕಲೆ ಅಂದ್ರೆ ದೊಡ್ಡಾಟ. ಆಟದಲ್ಲೇ ದೊಡ್ಡ ಕಲೆ, ದೊಡ್ಡವರು ಆಡ್ತಕ್ಕಂಥ ಆಟ ಈ ದೊಡ್ಡಾಟ. ಇದು ಹಿರೇಮಲ್ಲೂರಿನಲ್ಲಿ ಪರಂಪರಾಗತವಾಗಿ ಆಡ್ತಕ್ಕಂಥ ಬಂದಿರುವಂತ ಆಟ. ಇದನ್ನ ಗೌಡ್ರೊಣಗಳು ಮಾಡ್ತಿದ್ರು, ಸಪ್ಪರೊಣಗಳು ಮಾಡ್ತಿದ್ರು. ಅವರವರೊಳಗನ ಆಟದೊಳಗೆ ಆಡಬೇಕು, ನಾವು ಕಲೆ ತೋರಿಸ್ಬೇಕಂತಕ್ಕಂಥ ಒಂದು ಅವರಲ್ಲೇ ಬಹಳ ಅದ್ರ ಬಗ್ಗೆ ಆಸಕ್ತಿ ಇತ್ತು. ಅಂತ ಆಟ ನಶಿಸಿ ಹೋಗ್ಬಾರ್ದು, ಇವತ್ತಿಗೋದು ಮುಂದುವರಿಬೇಕಂತಕ್ಕಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ಫಕ್ಕೀರ್ಗೌಡರು ಹೊತ್ತನಗೌಡರು, ದಿವಂಗತ ಫಕ್ಕೀರ್ಗೌಡರು ಹೊತ್ತನಗೌಡ್ ಹಾಗೂ ಶ್ರೀ ದಿವಂಗತ SF ಶಿಗ್ಲಿ ನಮ್ಮಲ್ಲಿ ಪ್ಲಾಟ್ನೊಳಗೆ ಆಟ ಪ್ರಾರಂಭಿಸ್ಲಿಕ್ಕೆ ಹೊರದುಂಬಿಸ್ತಾರ. ಅವರು ಶಿಗ್ಲಿ ಆಟ ಆಡಿರ್ತಮ್ಮ, ಚಲೋ ಆಕತಿ, ಮಳೆಗಾಲ ಬೆಳಗ್ಗೆ ಎಲ್ಲ ಚಲೋ ಆಕತಿ, ರೈತರಿಗೆ ಆಟ ನೋಟ ಊಟ ಇವೆಲ್ಲ ಇದ್ರು ಚಂದ ಅಂತಕ್ಕಂಥ ಮಾತನ್ನು ಹೇಳಿ ಆಟ ಪ್ರಾರಂಭಿಸಿದ್ರು. ಇವತ್ತು ಅವರು ಈ ಆಟದಲ್ಲಿ ಇಲ್ಲ ಅಂದ್ರೂ ಕೂಡ ನಮ್ಮ ಮಧ್ಯೆ ಇದಾರ ಅಂತ ತಿಳ್ಕೊಂಡು ಈ ಆಟವನ್ನ ಆ ಕಥೆಗಾರರಾಗಿರ್ತಕ್ಕಂಥ ಫಕ್ಕೀರ್ಗೌಡರು, ಪ್ರೋತ್ಸಾಹಕರಾಗಿರ್ತಕ್ಕಂಥ SF ಶಿಗ್ಲಿ ಅವ್ರು ನಿಮ್ಮ ಮಧ್ಯೆ ಇದಾರ ಅಂತ ನಾವೆಲ್ಲ ಯುವಕರು ಸೇರ್ಕೊಂಡು ಈ ಆಟವನ್ನ ಆಡ್ತಾ ಇದ್ದೇವೆ. ಇನ್ನೊಂದು ವಿಶೇಷವಾಗಿ ಈ ಆಟದೊಳಗ ಎಲ್ಲರಲ್ಲೂ ಕಲೆ ಇರೋದಿಲ್ಲ, ಕೆಲವರಲ್ಲಿ ಮಾತ್ರ ಕಲೆ ಇರ್ತದೆ. ಆ ಕಲೆಯನ್ನ ಪ್ರದರ್ಶನ ಮಾಡ್ಲಿಕ್ಕೆ ಒಂದು ಅವಕಾಶ, ವೇದಿಕೆ ಅಂತ ಹೇಳ್ಬೋದು. ಹಿರೇಮಲ್ಲೂರ ಪುರಾಧೀಶ ವಿಶ್ವಾರಾಧ್ಯ ಮಹಾದೇವ ಕೃಪಾಂ ಗುರು ಯಶೋಧತ್ವ ದೊಡ್ಡಾಟ ಸಮಯ ಶುಭ. ಈ ನಿಜವಾಗಿಯೂ ನಮ್ಮ ಭಾಗದಲ್ಲಿ, ನಮ್ಮ ನಾಡಿನಲ್ಲಿ ಪ್ರಖ್ಯಾತಿಯನ್ನ ಪಡೆದುಕೊಂಡಿರತಕ್ಕಂಥ
ಈ ದೊಡ್ಡಾಟ ಯುಗ ಯುಗಾಂತರಗಳಿಂದಲೂ ಕೂಡ ಮೆರೆದಿರ್ತಕ್ಕಂಥ ಮಹಾಭಾರತವನ್ನ ಎತ್ತಿ ತೋರಿಸಿಕೊಡ್ತಕ್ಕಂಥ ಹಲವಾರು ಶುಭ ಸನ್ನಿವೇಶಗಳು ಈ ಬಯಲಾಟದಲ್ಲಿ ದೊಡ್ಡಾಟದಲ್ಲಿ ನಾವು ಕಾಣಿಸಿಕೊಳ್ತಾ ಇದ್ದೇವೆ. ಈ ದೊಡ್ಡಾಟದ ಹಿನ್ನೆಲೆಯನ್ನ ಇದುವರೆಗೆ ನಾವೆಲ್ಲರೂ ಕೇಳಿದ್ದೇವೆ. ದಿವಂಗತರಾಗಿರ್ತಕ್ಕಂಥ ಪಕ್ಕೇರಿಗೌಡರು, ಹೊತ್ತಲಗೌಡರು, ಅದೇ ರೀತಿಯಲ್ಲಿ ನಮ್ಮವರೇ ಆಗಿರ್ತಕ್ಕಂಥ ಆತ್ಮೀಯ ಸುಗ್ಲಿಯ ಶಿವರಾಜ್ ಸುಗ್ಲಿ ಅವರು ಒಳ್ಳೆ ನುಡಿದಿರತಕ್ಕಂಥ ಪ್ರೋತ್ಸಾಹನೆಯನ್ನು ಕೊಡುವುದರೊಳಗೆ ಅತ್ಯದ್ಭುತವಾಗಿರತಕ್ಕಂಥ ತಮ್ಮ ಶಕ್ತಿಯನ್ನ ಮೀರಿ ಈ ಊರಿಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಸವಿನೆನಪಿಗಾಗಿ ಈ ನಡೆಯತಕ್ಕಂಥ ಕಾರ್ಯಕ್ರಮ ಕವಿರತ್ನ ಕಾಳಿದಾಸ ಹೇಳಿರುವಂತೆ ಕಾವ್ಯೇಶು ನಾಟಕಂ ರಮ್ಯಂ. ಈ ವರ್ಷಗಟ್ಟಲೆ ದುಡಿದಿರ್ತಕ್ಕಂಥ ನಮ್ಮ ಬೇಗೆಯನ್ನ ಹರಿಸಿಕೊಳ್ಳಬೇಕಾದ್ರೆ ಈ ದೊಡ್ಡಾಟವನ್ನು ನೋಡಿದ್ರೆ ಎಷ್ಟು ಆ ಬೇಗೆಗಳು ಕಡಿಮೆಯಾಗಿ ಆ ಕಡೆಗೆ ನಮಗೆ ಒಂದು ಅತ್ಯದ್ಭುತವಾಗಿರತಕ್ಕಂಥ ಹೊಸತನವನ್ನ ನೂತನವನ್ನ ಕೊಡತಕ್ಕಂಥ ಶಕ್ತಿ ಈ ಆಟದಲ್ಲಿ ಅದ. ಈ ಆಟವನ್ನ ನೋಡಿ ನಾವೆಲ್ಲರೂ ಕೂಡ ಹೊರಚಿತ್ರರಾಗಬೇಕು ಅನ್ನತಕ್ಕಂಥ ಸತ್ಸಂಕಲ್ಪದಿಂದ ಪ್ರತಿ ವರ್ಷದ ಸಂಪ್ರದಾಯದಂತೆ ಈ ದಿವಸ ನಡೆಯತಕ್ಕಂಥ ಈ ದೊಡ್ಡಾಟಕ್ಕೆ ನಾವೆಲ್ಲರೂ ಶುಭವನ್ನ ಕೋರಿ ಆ ಮಹಾದೇವನಲ್ಲಿ ಪ್ರಾರ್ಥಿಸಿಕೊಳ್ಳತಕ್ಕಂಥ ಮಾತನ್ನ ಹೇಳಿ ಒಂದೆರಡು ಮಾತುಗಳನ್ನ ನಾನು ಮುಗಿಸಿಕೊಡ್ತಾ ಇದ್ದೇನೆ. ವೇದಮೂರ್ತಿ ಶ್ರೀ ಶಿವಮೂರ್ತಿ ಶಾಸ್ತ್ರಿಗಳವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕುರಿತು ಸೌದೆ ಕಲೆಯನ್ನು ನಾವು ವ್ಯಕ್ತಪಡಿಸುವುದಾದ ಇದೊಂದು ಸ್ಟೇಜಲ್ಲಿ ಬಂದು ಎಲ್ಲರೂ ತಮ್ಮ ಕಲೆಯನ್ನು ವ್ಯಕ್ತ ಮಾಡುವುದು, ನಾವು ತಮ್ಮ ಕಲೆಗಳನ್ನು ವ್ಯಕ್ತ ಮಾಡಬಹುದು. ಯಾವುದೇ ನಾವು ಎಷ್ಟೋ ಕಲೆಗಳು ಇದು ಮಾಡಿಕೊಂಡಿದ್ದು ಅದನ್ನು ನಮಗೆ ಮಾಡ್ಲಿಕ್ಕಾಗಲ್ಲ. ಕಲೆ ಎಂಬುದು ತನ್ನಲ್ಲೇ ಮೂಡಿ ಬರುತ್ತೆ. ಅದನ್ನು ಹೆಂಗೆ ವ್ಯಕ್ತ ಮಾಡಬೇಕು ಅನ್ನೋದನ್ನು ನಾವು ಕಲ್ಕೋಬೇಕು. ಆ ವ್ಯಕ್ತ ಮಾಡುವುದು ಇದೊಂದು ವೇದಿಕೆ. ಈ ವೇದಿಕೆಯಲ್ಲಿ ತಮ್ಮ ಕಲೆಗಳನ್ನು ವ್ಯಕ್ತ ಮಾಡಬಹುದು. ಇದೊಂದು ದೊಡ್ಡಾಟ ಅನ್ನೋದು ಬಹಳ ದೊಡ್ಡ ಕಲೆ. ಅದನ್ನು ಸಾಧನೆ ಮಾಡಬೇಕಾಗುತ್ತೆ. ಸಾಧನೆ ಮಾಡಿ ಎಲ್ಲರಿಗೂ ಸನ್ಮಾನ ಮಾಡಿದಂತಹ ಶ್ರೀ ಸಿ.ಟಿ. ಶಿವಣ್ಣ ಅವರಿಗೆ ಧನ್ಯವಾದಗಳು. ಶ್ರೀ ಬಸಯ್ಯ ಹಿರೇಮಠ ಅವರಿಗೆ ಶ್ರೀ ಸದಾಶಿವಯ್ಯ ಹಿರೇಮಠ ಇವರಿಗೆ ನಿವೃತ್ತ ಪಂಚಾಯತ್ ಕಾರ್ಯದರ್ಶಿಗಳು ಇವರಿಗೆ ಶ್ರೀಗಳಿಂದ ಸನ್ಮಾನ. ASI ಆನಗಲ್ ಇವರಿಗೆ ಶ್ರೀಗಳಿಂದ ಸನ್ಮಾನ. ಮುಂದೆ ಶ್ರೀ ತಿಪ್ಪಲಗೌಡ ಹುತ್ತಲಗೌಡ ಇವರಿಗೆ ಶ್ರೀಗಳಿಂದ ಸನ್ಮಾನ. ಮಾಜಿ ಯೋಧರು ಇವರಿಗೆ ಶ್ರೀಗಳಿಂದ ಸನ್ಮಾನ. ಶ್ರೀ ಶಶಿಧರ್ ಶಿಕ್ಲಿ ಇವರಿಗೆ ಶ್ರೀಗಳಿಂದ ಸನ್ಮಾನ. ಶ್ರೀ ಕುಮಾರಗೌಡ, ಶ್ರೀ ವೀರನ್ಗೌಡ್ ಬೋನಿಗೌಡ್ ಫೀಲ್ಡ್ ಬ್ಯಾಂಕ್ ನಿರ್ದೇಶಕರು ಇವರಿಗೆ ಶ್ರೀಗಳಿಂದ ಸನ್ಮಾನ. ಈ ಗ್ರಾಮದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದಂತಹ ಈ ಗ್ರಾಮದ ಹಿರಿಯರಾದಂತಹ ಶ್ರೀ ಪೀರ್ ಸಾಬ್ ಕಳಸ್ ಇವರಿಗೆ ಶ್ರೀಗಳಿಂದ ಸನ್ಮಾನ. ಪೀರ್ ಸಾಬ್ ಕಳಸ್. ಮುಂದೆ ಶ್ರೀ ಈ ಗ್ರಾಮದ ಪಿಡಿಯೋರಾದಂಥ ಇಂತಿಯಾಜ್ ಮುಲ್ಲಾ ಅವರಿಗೆ ಶ್ರೀಗಳಿಂದ ಸನ್ಮಾನ. ಕಾರ್ಯದರ್ಶಿಯಾದಂಥ ಗ್ರಾಮ ಪಂಚಾಯತ್ ಕಾರ್ಯದರ್ಶಿಗಳಾದಂಥ ಶ್ರೀ ಅಣ್ಣಿಗೇರಿ ಅವರು
ಅವರಿಗೆ ಶ್ರೀಗಳಿಂದ ಸನ್ಮಾನ. ಕಥೆಗಾರರಾದಂತಹ ಕಲ್ಲನ್ಗೌಡ್ ಅವರಿಗೆ ದೊಡ್ಡಲಿಂಗನಗೌಡರ ಮಗ ಶ್ರೀ ಕಲ್ಲನ್ಗೌಡ್ ಪುತ್ತನಗೌಡ್ ಇವರಿಗೆ ಹಾಗೂ ಈ ಸಂಘದ ಮ್ಯಾನೇಜರ್ ಆದಂತಹ ಈ ಕಾರ್ಯಕ್ರಮಕ್ಕೆ ಮುದ್ರಣ ಸೇವೆಯನ್ನ ಒದಗಿಸಿದಂತಹ ಶ್ರೀ ಚನ್ನಬಸಪ್ಪ ಮಾಸ್ತರ್ ಮಾಸಂಕಟ್ಟಿ ಇವರಿಗೆ ಸನ್ಮಾನ. ಪಿ ಶಿವಣ್ಣ ಇವರಿಗೆ ಶ್ರೀಗಳಿಂದ ಸನ್ಮಾನ. ಶ್ರೀ ಮಾನಪ್ಪ ತಮ್ಮ ಇವರಿಗೆ ಶ್ರೀಗಳಿಂದ ಆಶೀರ್ವಾದ. ಈ ಸಂಘದ ಮ್ಯಾನೇಜರ್ ಆದಂತಹ ಶ್ರೀ ಸಿದ್ದನಗೌಡ ಮುಖವೇಣಿ ಕಲಾವಿದರಿಗೆ ಸನ್ಮಾನ. ಬಸವರಾಜ್ ಶಿವಣ್ಣವರ್ ಇವರಿಗೆ ಆಶೀರ್ವಾದ. ಅವರವರೆಲ್ಲದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ವೇದಿಕೆಗೆ ಶ್ರೀಗಳಿಂದ ಪೂಜ್ಯ ಶ್ರೀಗಳಿಂದ ಆಶೀರ್ವಾದವನ್ನು ತಗೋತಾ ಇದ್ದಾರೆ, ಸ್ವೀಕರಿಸ್ತಾರೆ. ಅದೇ ರೀತಿ ಹಿನ್ನೆಲೆಯಾಗಿ ಆಶೀರ್ವಾದ. ಸನ್ಮಾನಿತರಿಗೂ ಹಾಗೂ ಸನ್ಮಾನಿಸಿದ ಶ್ರೀ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಸಾನ್ನಿಧ್ಯವನ್ನು ವಹಿಸಿ ಶೋಭೆ ತಂದುಕೊಂಡಂತ ಪೂಜ್ಯ ಷಟ್ಸ್ಥಲ ಬ್ರಹ್ಮಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿ ಅವರಿಗೆ ತುಂಬ ಹೃದಯದ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳ ಒಂದಿಗೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ವೇದಿಕೆಯ ಮೇಲಿರುವ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ, ಸನ್ಮಾನಿತರಿಗೆ ಮತ್ತು ಈ ಆಟದ ಮಂಡಳಿಯ ಎಲ್ಲ ಕಲಾವಿದರಿಗೆ, ಹಿಮ್ಮೇಳ ಕಥೆಗಾರರಿಗೆ ಮತ್ತು ನೋಡಲು ಬಂದಂತ ಎಲ್ಲ ಪ್ರೇಕ್ಷಕರಿಗೆ ಈ ಒಂದು ನಾಟಕವನ್ನ ಅರ್ಪಿಸಿ ಈ ಉದ್ಘಾಟನಾ ಸಮಾರಂಭಕ್ಕೆ ಮುಕ್ತಾಯ ಆಗ್ತಾರೆ. ನಮಸ್ಕಾರ.
ಒಳ್ಳೆಯದು ಮತ್ತ ಸಣ್ಣ ಸಣ್ಣ ಬಾಲಕರನ್ನು ಸೇರಿ ಈ ಪಾಂಡವಿಕೆ ಎಂಬ ಆಟವನ್ನು ಆಡುತ್ತಿರಿ. ನಮಗೆ ಬಹಳ ಸಂತೋಷವಾಯಿತು. ಈ ಆಟಕ್ಕೆ ಯಾವ ನಾವು ಬಾರದಂತೆ ನಾನು ಕಾಪಾಡುತ್ತೇನೆ. ನೀವು ನಿಮ್ಮ ಆಟವನ್ನು ಮುಂದುವರಿಸಿರಿ. ನಾನು ನನ್ನೆಲ್ಲ ನೆರೆಯಕ್ಕೆ ಸಾಗಿದ್ದೇನೆ. ಹಾಗೇ ಮಾಡುತ್ತೇವೆ ದೇವ. ನಮೋ ನಮೋ ತಾಯಮ್ಮ, ನಿಮ್ಮ ಪಾದಕ್ಕೆ ನಮಸ್ಕರಿಸಿ. ನಮ್ಮ ಎರೆಮಗಳ ಪ್ಲಾಟ್ನಲ್ಲಿ ಪಾಂಡವಿಕೆ ಎಂಬ ಆಟವನ್ನು ಆಡುತ್ತಿದ್ದೇವೆ. ಸಣ್ಣ ಸಣ್ಣ ಬಾಲಕರು ಇರುತ್ತಾರೆ. ಅವರಿಗೆ ಯಾವ ವಾಕು ದೋಷ ಬಾರದಂತೆ ನೋಡಿಕೊಳ್ಳಬೇಕು ತಾಯಿ. ಒಳ್ಳೆಯದಾಗಲಿ. ಎರೆಮಲ್ಲೂರಿನಲ್ಲಿರುವ ಪಾಂಡವಿಕೆ ಆಟಕ್ಕೆ ಯಾವುದೇ ವಾಕ್ ದೋಷಗಳು ಬರದಂತೆ ನಾನು ನಿಮ್ಮನ್ನು ಕಾಪಾಡುತ್ತೇನೆ. ನಿಮಗೆಲ್ಲ ಒಳ್ಳೆಯದಾಗಲಿ. ನಾನು ನನ್ನ ನೆಲೆಯಕ್ಕೆ ತೆರಳುತ್ತೇನೆ. ನೀವು ಆಟವನ್ನು ಪ್ರಾರಂಭಿಸಿರಿ. ವಿಸ್ತೀರ್ಣವಾದ ಬ್ರಹ್ಮಾಂಡದಲ್ಲಿ ಸ್ಥಾನವಾಯಿತು. ಈ ಹಸ್ತಿನಾಮತಿಯನ್ನು ಶಿಸ್ತಿನಿಂದ ಪರಿಪಾಲಿಸುವಂತ ಅಂಧ ಭೂಪತಿ ಗಾಂಧಾರಿ ಗರ್ಭ ಸಂಜಾತರಾದ 101 ಮಂದಿ ಕುಮಾರರು ತೀರನೆಂದೆನಿಸಿದ ದುರ್ಯೋಧನೆಂದು ಕರೆಯುತ್ತಾರೆ. ಯಾವ ಸಾರಥಿ
ಅವ್ರಿಗೆ ಗೊತ್ತಾಯ್ತು ನನಗೂ ಗೊತ್ತಾಯ್ತು ಒಂದು ಕಾಲು ಅಂತ ಹೇಳೋದು ಎಲೈ ಸಾರಥಿ, ಈ ರಾಜಕಾರಣದ ಸಲುವಾಗಿ ಎನ್ನ ಮಾವನಾದ ಶಕುನೊಡನೆ ಆಲೋಚನೆ ಮಾಡುವಂತ ಪ್ರಯುಕ್ತ ವರ್ಣವಾಯ್ತಯ್ಯ ಸಾರಥಿ. ಮಾತು ನಿಮ್ಮ ಕಾಲವನ್ನು ತಿಳ್ಕೊಂಡು ಹೋಗುವುದು ಕೂಡ ಭೀಮನಿಗೆ ಮಣ್ಣು ಬಳಸಬೇಕೆಂದು ಅನ್ನದ ಕಣ್ಣಿಯಲ್ಲಿ ವಿಷವನ್ನು ಹಾಕಿ ಉಳಿಸಿದರೂ ಕೂಡ ಮಣ್ಣು ಹೊಂದಲಿಲ್ಲ. ಉರಗ ರಾಜನ ಅಂತಃಕರಣದಿಂದ ಹೊರಗೆ ಪಾರಾಗಿ ಹೋದನು. ಮತ್ತು ಇದಲ್ಲದೆ ಅವರೆಲ್ಲರನ್ನು ಅರಗಿನ ಮನೆಯಲ್ಲಿ ಒರಗಿಸಿ ಹೊರಗೆ ಹೋಗದ ಹಾಗೆ ಪಹರೆ ನಿಟ್ಟು ಒಲಿಯ ನೆಸೆಯಲು ಮರಗದೆ ಕೊರಗದೆ ಸ್ವರಗದೆ ಸೋಪಾನದಿಂದ ಹೊರಗೆ ಪಾರಾಗಿ ಹೋದರು. ಅವರಿಗೆ ಏನು ಮಾಡಿದರೂ ಕೂಡ ಎನ್ನ ಕಾರ್ಯವು ಜರಗಲಿಲ್ಲ. ನಾನು ಅವರಿಗೆ ಹಿತವನ್ನು ಬಯಸಿದರೆ ಅವರಿಗೆ ಹಿತವಾಗುವುದನ್ನು ಅಯ್ಯ ನಾನು ಇನ್ನೇನು ಹಂಬಲದಲ್ಲಿ ನಾನು ಮುಂಬರಿದವರ ಶಿರವನ್ನು ವಹಿಸಬೇಕೆಂದರೆ ಎನ್ನ ಹಂಬಲಕ್ಕೆ ಹಿಂಬಲಲ್ಲಿ ಹೋಗಿ ಸುಮ್ಮನೆ ತೆರನಾದರು. ಭೀಮನು ಇಡಂಬ ರಾಕ್ಷಸನನ್ನು ಕೊಂದು ಕಿಡಂಬಿಯನ್ನು ಕುಂಭದಿಂದ ಲಗ್ನವಾದನು. ಅಯ್ಯೋ ಚಂಬಗುರಿಯನ್ನು ಈ ಕುಂಬಿನಲ್ಲಿ ಯಾರನ್ನು ಕಾಣಿ ಆ ಶಿವರಮೂಯ ಹೇಳ್ತೇನೆ ಕೇಳುವಂತನೋದು.
ದ್ರೌಪದಿಯನ್ನು ಗೆದ್ದುಕೊಂಡನು. ಮತ್ತೆ ಹೇಳದೆ ನನಗಾಗಿ ಸಿದ್ಧಪಡಿಸಿದ ಬಲಭದ್ರನ ತಂಗಿ ಸೌಭದ್ರಿಯನ್ನು ಗೋತ್ರಗಳಿಂದ ಸಿದ್ಧಪಡಿಸಿ ಕಪಟ ಸನ್ಯಾಸಿಯಾಗಿ ಮತ್ತು ರಾಜಸಿಯೋಗವನ್ನು ಮಾಡಿ ಅನೇಕ ರಾಜರನ್ನು ನಮ್ಮನ್ನು ಕರೆಸಿ ಬ್ರಹ್ಮನ ಪೂಜೆಯನ್ನು ಮಾಡಿ ನಮಗೆ ಶ್ವಾಸವಾಗುವಂತೆ ಮಾಡುವುದು. ಎಲ್ಲ ರಾಜರಿಗೂ ಉಚಿತ ಮರ್ಯಾದೆಯನ್ನು ಕೊಡಲು ನಾವು ಯಾವ ಗೋಷಿಗೂ ಹೋಗದೆ ಸುಮ್ಮನೆ ತಿರುಗಿ ಬರುವ ಹಾಗೆ ನಾನು ಕಾಲು ಜಾರಿ ಬಿದ್ದದಕ್ಕೆ ಅವರ ಮಡಿದಿ ದ್ರೌಪದಿಯನ್ನು ನೋಡಿ ನಕ್ಕು ನನಗೆ ನಾಚಿಕೆ ಹುಟ್ಟುವಂತೆ ಮಾಡಿದರು. ಅವರ ಸಕಲ ಐಶ್ವರ್ಯಕ್ಕೆ ಸಮಾನ ಯಾವ ಉಪಾಯದಿಂದ ಅವರಿಗೆ ಅಪಾಯ ಮಾಡಬೇಕು? ಏನು ಉಪಾಯ ಮಾಡಿದರೆ ಅವರು ತಾಪಕ್ಕೆ ಒಳಗಾಗುವುದು. ಇದಕ್ಕೆ ಉಪಾಯ ಹೇಳುವಂತ ಶಬರಿಮಯ ಹೇಳ್ತೇನೆ, ಕೇಳುವಂತ ಹದವಾಗಿರಂತೆ ಕಂಚ್ಕೊಂಡು ಕುಂತರೆ ಹಿತವಾಗುವುದೇನು? ನಾನು ಒಂದು ಉಪಾಯ ಹೇಳ್ತೇನೆ, ಚಿಂತಪಟ್ಟು ಲಾಲಿಸು. ಏನೆಂದರೆ ಇಂದಿನ ದಿವಸ ನಿಮ್ಮ ಮಂದಿರದಲ್ಲಿ ಶಿವಮೋತ್ಸವಿದ್ದು ವೃತ್ಯರ ಕಡೆಯಿಂದ ಧರ್ಮರಾಜನನ್ನು ಕರೆಸಿ ಮತ್ತು ಹೋಗದೆ ಪ್ರಯುಕ್ತ ಲೆತ್ತ ಪಗಡೆಯನ್ನಾಡಿ ಲೆತ್ತ ಮೂಡಿ ಲೆತ್ತವನ್ನಾಡಬೇಕು. ಮತ್ತೊಂದು ಬೇತನೆಂದರೆ ನೃತ್ಯ ಮಗದಿಂದ ಸೋತ ಬರ್ತವ ಮುತ್ತುವ ಮಾಣಿಕ ಪೃಥ್ವಿ ಸಕಲೇಶ್ವರ ಸಹಿತ ಇತ್ತು. ವನವಾಸಕ್ಕೆ ಹೋಗಕ್ಕೆ ಮಾತು ಬದ್ದು ಮಾಡಿಕೊಂಡು ಲೆತ್ತವನ್ನಾಡಬೇಕು. ನಾನು ಯಾರಿಗೆ ಗೊತ್ತಿರುವಂತೆ ಲೆತ್ತ ಗುಪ್ತರಿಂದ ಕೂತು ಧರ್ಮರಾಜರ ಸೋತು ಹೋಗುವಂತೆ ಭೇದ ಮಾಡಿಬೇಕು. ಅಂದ ಮೇಲೆ ನಮ್ಮೆಲ್ಲರ ಮತ ತೀರ್ಥ ಆಗ್ಬೋದು. ಆಮೇಲೆ ಎಲ್ಲ ರಾಜ್ಯವನ್ನು ನೀನೊಬ್ಬ ಆತನೇ ಆಳಿವೆ. ಇವರಿಂದ ಧರ್ಮರಾಜನನ್ನು ಕರೆಸುವಂತ ನಾವು ದೇವರಲ್ಲಿಂದ ಹೋಗಿ ಧರ್ಮರಾಜನನ್ನು ಕರ್ಕೊಂಡು ಬರಬಹುದು.
ಒಳ್ಳೆಯದು. ಹೇ ಅನುಜನಾದ ಕೌರೇಶ್ವರನೇ, ಸಕಲೇಶ್ವರ ಸಂಪನ್ನನೇ, ಶ್ರೀ ಲಕ್ಷ್ಮೀ ರಮಣನ ಅಂತಃಕರಣೆಯಿಂದ ಕ್ಷೇಮವೇ ಕ್ಷೇಮಾಲಯ. ತತ್ಕ್ಷಣವೇ ನನ್ನನ್ನು ಕರೆ ತಿಳಿಸುವಂತನಾಗು. ಇಂದಿನ ದಿವಸ ನಮ್ಮ ಮಂದಿರದಲ್ಲಿ ಶುಭ ಮಹೋತ್ಸವಿದ್ದು ನಾವೆಲ್ಲರೂ ಹಿಂದಾದದ್ದನ್ನು ಮರೆತು ಸಂದೇಹದ ಚಂದದಿಂದ ಹೊಂದಿಕೊಂಡಿಕೊಂಡು ಆನಂದದಿಂದಿರಬೇಕೆಂದು ಎಂದು ಗೃಹ ಕಳಿಸಿದ್ದೇನೆ ರಾಜಾಧಿಕುಲಧ್ವಜ. ಅಲೆಯ ನಾನು ಇನ್ನೊಂದು ವಿರೋಧದ ಮಾತನ್ನು ಹೇಳ್ತೀನಿ, ಚಿತ್ತವಿಟ್ಟು ಲಾಲಿಸು. ಅದೇನು ಹೇಳುವುದು ಹೇಳ್ತೀನಿ, ಕೇಳುವಂತ ನಾವು ಇನ್ನೊಂದು ವಿರೋಧದ ಮಾತೇನೆಂದರೆ ಅದೇನಿರೋದು ಹೊತ್ತು ಹೋಗುವುದ ನಿಮಿತ್ತ ಲೇಖಪಗಳೆಯನ್ನು ನೋಡಬೇಕೆಂದು ಏನ ಚಿತ್ತವಿರುವುದು. ಇದಕ್ಕೆ ತಮ್ಮ ಪ್ರತ್ಯುತ್ತರವೇನಿರುವುದು? ಅಲ್ಲ ಸತ್ಗುಣ ಮಣಿಯಲ್ಲ. ಛೀ ಅನುಜ, ನಾವು ರಾಜರು ಇಂತಹ ಒಣ ಗೋಜಿಗೆ ಹೋಗುವುದು ಯೋಜನೀಯವಲ್ಲ. ಸೋಜಿಗವಾದ ಬೇಟೆಯನ್ನು ಗೋಜಿನಿಂದ ಆಡಬೇಕಲ್ಲದೆ ಜೂಜಾಡುವುದರಿಂದ ಆಯುಷ್ಯವು ಕ್ಷೀಣವಾಗುವುದು ಮತ್ತು ರಾಜರ ತೇಜವೂ ಪೂಜ್ಯವೂ ಕಡಿಮೆಯಾಗಿ ಓದಿಗೆಟ್ಟು ಹೋಗುವುದು. ಗಾಜಿನಿಂದ ಏನು ಭೋಜನ ಮಾಡಬೇಕು ಅದೇ ಸಹಜವು. ಗಾಜಿನೊಳಗಿನ ಗಂಟಿನಂತೆ ಒಣ ಜೂಜಿನ ಆಸೆಗೆ ಹೋಗಬೇಡ, ಅದು ಮುಂದೆ ವ್ಯಾಜಕ್ಕೆ ಕಾರಣವಾಗುವುದು. ರಾಜ ತಿಳಿದರ ನಿಜ. ಈ ಲೆತ್ತಪ್ಪಗಡೆಯ ಮೇಲೆ ಎನ್ನ ಚಿತ್ತವು ಕೂಡ ಹತ್ತಿರುವುದು. ಗರಳೆಯನ್ನು ಹರಣವನ್ನು ಸ್ವಾರ್ಥಕ ಮಾಡಬೇಕಲ್ಲದೆ ನಿರರ್ಥಕ ಮಾಡಬೇಡ ಗಂಡಿಯ. ಸರಸ ಸಲ್ಲೋಪದಿಂದ ಧರಣಿಪುರ ಜೂಜನ್ನು ನಿರಂತರ ಅತ್ಯಾಚಿಸುತ್ತಿರುವರಲ್ಲದೆ ಇದಕ್ಕೆ ನಿಂದಿಸುವರಂತೆ ಗರಣಿಯನ್ನು ಬರದಿಂದ ಆಡಲೇಬೇಕು. ಮುಂದಾಗತಕ್ಕ ಧೋರಣಕ್ಕೆ ನಮಗೇನು ಕಾರಣ ಅಥವಾ ನಿಮಗೇನು ಕಾರಣ? ಮಹಾರಾಜರೇ, ಈ ರೀತಿ ಪಗಡಿಯಾಟಕ್ಕೆ ನಿಲ್ಲಿಸುವರುಂಟೆ. ಊಟ ಆಟ ನೋಟಗಳು ಯಾರಿಗೆ ಬೇಡದವಲ್ಲ. ಇದರಲ್ಲಿ ಮಾಡಿ ಇರುವುದುಂಟೆ. ಈ ಕೌರವನ ಬೇಟೆಯನ್ನು ಆಡಲಿಕ್ಕೆ ವಲ್ಯನದ್ದಾನೆ. ಎಲ್ಲರೂ ನೀಟಾಗಿ ಕೂತು ಈ ಕೌರವನ ಪಗಡಿ ಆಟ ನೇಟವನ್ನು ಮುರಿಯುವ. ಈತನ ಮಾತುಗಳಲ್ಲಿ ಅದೆಷ್ಟು ದುರ್ಗುಣಗಳಿದ್ದರೂ ಸುಮ್ಮನಿರುವುದರಿಗೆ ಮೊದಲೇ ಈ ಮೋಸದ ವಸ್ತುವಕ್ಕೆ ಬರ್ತಕ್ಕದ್ದೇ ಇದ್ದಿಲ್ಲ. ಈಶನ ಅನುಗ್ರಹ ಇದ್ದಂತಾಗದು.
ವಿಧಿವಶವನ್ನು ತಪ್ಪಿಸುವುದು ಯಾರಿಂದಲೂ ಆಗದು. ಆಗಲಿ ಪ್ರಯೋಜನ ಸರ್ವರು ಆಡುವ ಬನ್ನಿರಿ. ಅಳಿಯ, ಈಗ ನಿಜವಾಗಿಯೂ 2 ಸಾರಿ ಸೋತನು. ಇನ್ನೊಂದು ಆವರ್ತಿ ಆಡೋಣ ಬನ್ನಿ. ಆಗಲಿ, ಆಡುವ. ಅಳಿಯ, ಇದು 3ನೇ ಸಾರಿ ಕಡೆ ಆಟವು. ಹೀಗೆ ಆಡಿದರೆ ಏನು ಪ್ರಯೋಜನ? ರಾಜೆಯಿಂದ ಇಬ್ಬರು ಕೂಡಿ ಜೂಜನ್ನಾಡೋಣ. ರಾಜರು ಒಣಗೋಜಿಗೆ ಹೋಗಬಾರದಂದರೆ ಇದು ಮೋಜಿನ ಮಾತಲ್ಲ. ಇದರಲ್ಲಿ ಏನೋ ಸೋಜಿಗವಿಲ್ಲ. ನಮ್ಮ ರಾಜ ಸಕಲೈಶ್ವರ್ಯವನ್ನು ಮೇಜು ಹಚ್ಚಿ ರಾಜಿಯಿಂದ ಆಡುವುದೇ ಸಹಜ. ಇದರಲ್ಲಿ ಏನಿದೆ ಗೋಜ? ಇದಕ್ಕೆ ಅಂಜಿಕೆ ರಾಜ. ಜೂಜಿನಾಟವೇ ತಾಜ. ಇದೇ ಮಾತು ನಿಜ, ತೀತೆ ಧರ್ಮಜ. ಓ ಕುರುಪತಿ, ನಿಮ್ಮ ವಚನಕ್ಕೆ ನಾನಾದರೂ ಒಪ್ಪಿಲ್ಲ. ಧೃತರಾಷ್ಟ್ರರಾಜನು ತನ್ನ ಇಚ್ಛೆಯಿಂದ ಮೆಚ್ಚಿಕೊಟ್ಟಂತ ಅರ್ಧ ರಾಜ್ಯಲಕ್ಷ್ಮಿಯನ್ನು ಈ ಲೆಕ್ಕದ ಮೇಲೆ ಗೊತ್ತುಪಡಿಸುವೆನು. ಎತ್ತರಿಂದ ಗೌಡಿಯನ್ನು ಬಿಚ್ಚಿ ಒಗೆಯಬೇಕು. ಹೆಚ್ಚಿಗೆ ಹೇಳತಕ್ಕದ್ದೇನಿದೆ? ಮುಚ್ಚುಮರೆ ಯಾಕೆ ಅನುಜ? ಈ ಲೆಕ್ಕದ ವಿಚಿತ್ರವನ್ನು ನೋಡು. ಎನ್ನ ಪಿತನ ಅತೀತದಿಂದ ಕೊಟ್ಟಂತ ಪೃಥ್ವಿ ಸಕಲೇಶ್ವರವು ಎನ್ನ ಹಸ್ತಗತವಾಯಿತು. ಇನ್ನು ನಿಮ್ಮ ಹತ್ತಿರವಿರುವ ಉತ್ತಮ ವಸ್ತುಗಳನ್ನು ಈ ಲೆಕ್ಕದ ಮೇಲೆ ಗೊತ್ತುಪಡಿಸುವಂತವರಾಗಿದೆ. ಅಣ್ಣ, ದೇವರು ಯಾರಿಗೆ ತೆಗೆಯುವುದು ಕಣ್ಣ? ಹೇ ಪ್ರಯೋಜನ, ನಿನ್ನ ಪಿತನ ಅತಿಯಿಂದ ಕೊಟ್ಟಂತ ಅರ್ಧ ರಾಜ್ಯಲಕ್ಷ್ಮಿಯನ್ನು ನಿನಗೆ ಗೊತ್ತಿರುವೆನು. ಇನ್ನುಳಿದ ನಾವಯವರನ್ನು ಈ ಲೆಕ್ಕದ ಮೇಲೆ ಗೊತ್ತುಪಡಿಸುವೆನು. ಎತ್ತರಿಂದ ಗೌಡಿಯನ್ನು ಬಿಚ್ಚಿ ಒಗೆಯಬೇಕು. ಹೆಚ್ಚಿಗೆ ಹೇಳತಕ್ಕದ್ದೇನಿದೆ? ಮುಚ್ಚು ಮರೆ ಯಾಕೆ ಅನುಜ? ಈ ಆಟದಲ್ಲಿ ಯಾರೇ ಸೋಲಲಿ ಅವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಬೇಕು. ಮತ್ತು ಅಜ್ಞಾತವಾಸದಲ್ಲಿ ಅವರ ಸೌಖ್ಯ ಕಂಡು ಬಂದರೆ ಪುನಃ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಬೇಕೆಂದು ಎನ್ನ ವಿಜ್ಞಾಪನೆ ಇದೆ. ಈ ಮಾತಿಗೆ ವಿಘ್ನ ಬಾರದಂತೆ ಇರುವರು ಪ್ರತಿಜ್ಞೆಯನ್ನ ನಡೆಯಬೇಕು. ಯಾರು ಮಗ್ನರಾಗಬಾರದು. ಅಜ್ಞಾನದಿಂದ ನಾನಾಡಿದ ಮಾತಿಗೆ ಶುದ್ಧರಾದ ತಾವು ಇದಕ್ಕೆ ಏನಾಜ್ಞೆ ಮಾಡಿದರು ಅದರಂತೆ ವರ್ತಿಸುವೆನೋ ಅಣ್ಣಯ್ಯ. ಓ ಕುರುಪತಿ, ನಿನ್ನ ಅಪ್ಪಣೆಯಂತೆ ಎನ್ನ ಒಪ್ಪಿಗೆ ಉಂಟು. ಎಂದೂ ತಪ್ಪಲಿಕ್ಕೆ ನಾನೇನು ಅಪ್ಪನೇನೋ? ಓ ಧರ್ಮಭೂಪತಿ, ನಿಮ್ಮ ಐವರನ್ನು ಹಾಗೂ ನಿಮ್ಮ ಭೂಮಿ ಸೀಮೆ ಸಕಲ ಸಾಮ್ರಾಜ್ಯವನ್ನು ಏನು ಒಳ್ಳೆಯದಂತೆ ಗೆದ್ದುಕೊಂಡಿರುವೆನು. ನಿಮ್ಮ ಮಡದಿ ದ್ರೌಪದಿಯನ್ನಾದರೂ ಈ ಲೆಕ್ಕದ ಮೇಲೆ ಹಚ್ಚುವರು ಹೇಗೂ? ಕಡೆ ಆಟವು ಮಡದಿ ದ್ರೌಪದಿಯನ್ನು ಈ ಲೆಕ್ಕದ ಮೇಲೆ ಹಚ್ಚುವೆನು.
ರಾಜ್ಯವನ್ನು ಹಾಗೂ ನಿಮ್ಮ ಭೂಮಿ ಸೀಮಿ ಸಕಲ ಸಾಮ್ರಾಜ್ಯವನ್ನು ನಿಮ್ಮ ಮಡಿದ ದ್ರೌಪದಿಯನ್ನು ಏನು ಉಳಿಯದಂತೆ ಗೆದ್ದುಕೊಂಡಿರುವುದು. ಇದಕ್ಕೆ ನಿಮ್ಮ ಸಂಶಯವೇನಾದರೂ ಇದ್ದರೆ ದೇವರಿಂದ ತಿಳಿಸುವಂತವರಾಗಿ. ನನ್ನ ಸಕಲ ಐಶ್ವರ್ಯ ನಾವು ಇವರು ನಮ್ಮ ಮಡದಿ ದ್ರೌಪದಿ ಸಹಿತ ನಿನಗೆ ಸೋತಿರುವುದು. ಇನ್ನ ಮೇಲೆ ನನ್ನ ಪ್ರಸಿದ್ಧವೇ ಇಲ್ಲ. ಎಲ್ಲ ಈ ಸಾರಥಿ ದೇವರಿಂದ ಹೋಗಿ ಪ್ರಕಾಂಕನನ್ನು ತಿಳಿದುಕೊಂಡು ಐಶ್ವರ್ಯ ಮಸ್ತು ಪ್ರಕಾಂಕ ಮೇಲೆ ಕೇಳು. ಪ್ರಕಾಂಕ ಹೇಳ್ತೀನಿ ಕೇಳುವಂತ ನಾವು. ಶ್ರೀಪತಿ ಧರ್ಮರಾಜರು ಅತೀತರಿಂದ ಎನ್ನೊಡನೆ ಲೆತ್ತಪ್ಪಗಡೆ ಹೊಡಿ ದ್ವೈತದಲ್ಲಿ ಸರ್ವ ಸಂಪತ್ತನ್ನು ಸೋಲು ಕೊಂದಿಗೆ ಮಹಾಜನರ ಕುಲಸ್ವಾಮಿಯವರನ್ನು ತದನಂತರ ತನ್ನನ್ನು ತಾನೇ ಸೋತುಕೊಂಡು ಕಡೆಗೂ ಅವರ ಮಡದಿ ದ್ರೌಪದಿಯನ್ನು ಸಹ ಸೋತಿರು. ಕಾರಣ ಅವರ ಮಂದಿರದಲ್ಲಿರುವ ಸುಂದರ ದ್ರೌಪದಿಯನ್ನು ಎನ್ನ ರಾಣಿ ಮಂದಿರದಲ್ಲಿ ಕರೆ ತಂದು ಚಂದದಿಂದ ದಾಸತ್ವವನ್ನು ಮಾಡಿಕೊಂಡಿರುವಂತೆ ಆಕೆಯನ್ನು ಕರೆ ತಂದಿರುವಂತರಾಗು. ಇದಕ್ಕೆ ಅನುಮಾನವೇಕೆ? ಸನ್ಮತದಿಂದ ಬರ್ತಾರೋ ಇಲ್ಲವೋ ಬಾರದಿದ್ದರೆ ಒನ್ಮತದಿಂದ ತರುವಂತರಾಗು. ನಾವು
ಗೋಪುರಕೊಪ್ಪ ಜಗದೀಶ್ ದೊಡ್ಡವರು ಮತ್ತು ಗೋಪುರಕೊಪ್ಪ ಶ್ರೀ ಪಾಟೀಲ್ರು ಎಲ್ಲರೂ ವೇದಿಕೆ ಬರಬೇಕು. ಅವರು ಕೂಡ ನಮ್ಮ ಸಂಘದ ವತಿಯಿಂದ ಗ್ರಾಮದ ವತಿಯಿಂದ ಇರತಕ್ಕಂಥ ಪೂಜ್ಯ ಗುರುಗಳಿಂದ ಆಶೀರ್ವಾದ ಸ್ವೀಕರಿಸಬೇಕಾಗಿ ಜಗದೀಶ್ ಸ್ವಾಮಿ ಏನಾದರೂ ಅಪಾಯ ನನಗೆ ಆಗಬಲ್ಲಬೇಕೆ? ಇದರಲ್ಲಿ ನನಗೆ ಒಂದು ಮಾತು ಬರದಿದ್ದರೆ ಬಾಳದಿಂದ ಹೋಗಿ ಹೇಳಿದರಾಯಿತು. ಮುಂದೆ ತನ್ನ ಉಪಾಯವನ್ನು ತಾನೇ ಮಾಡಿಕೊಳ್ಳಲು ಪ್ರೀತಿ ಇಲ್ಲದೆ ಆ ದೂರದಿಂದ ಗುರುಪತಿಯ ಸಭೆಗೆ ಕಲಿತಾರೆಂದು ಕಳಿಸಿರುವುದು ಯಾತರ ನ್ಯಾಯ? ಏನಿರುವುದು ಇದರ
ಶ್ರೀ ಹಿರೇಮಲ್ಲೂರ ಮೈಮಲ್ಲೇಶ್ವರನ ಪಾದರಾಣಿಯಾಗಿ ತಿಳಿಸಪ್ಪ ಇದಕ್ಕೆ. ನೂತನವಾದ ಯುದ್ಧವನ್ನಾಡ ತಮ್ಮ ಪ್ರೀತಿಯ ಪತಿಗಳಾದ ಧರ್ಮರಾಜರು ಯಾವತ್ತೂ ಭೂತವನ್ನು ಕುಣಿಯುವುದು ಆ ರೀತಿಗೆ ಅಡಿಪಾದವನಿಗೆ ಸೋತಿರು. ಮಾತನಾಡೋದು ಸುಮ್ಮನೆ ಮಾತಾಯಿ ಏ ಸೇವಕ, ಸೃಷ್ಟಿಪತಿ ಧರ್ಮರಾಜನು ನನ್ನನ್ನು ಸಹ ದುಷ್ಟಕ್ಕೆ ಹೌದಾ? ಅಯ್ಯೋ ಕಷ್ಟವೇ. ಆ ದುಷ್ಟರ ಸ್ನೇಹವು ಎಷ್ಟು ಮಾತ್ರಕ್ಕೂ ಬೇಡವೆಂದರು. ಆ ಭ್ರಷ್ಟನ ಕೂಡ ಜೀಜನಾಟವನ್ನು ಇಷ್ಟೆಲ್ಲ ನಷ್ಟ ಮಾಡಿಕೊಂಡಿರುವರೆ. ಕೆಟ್ಟ ಕಡೆಗೆ ನನ್ನನ್ನು ಸಹ ಕೊಟ್ಟಿರುವರೆ. ಅಯ್ಯೋ ಆತನ ಚೇಷ್ಟಿಯನ್ನು ತಿಳಿಲ್ಲದೆ ಕೆಟ್ಟ ಕವರವನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಿರುವ ವಿಷದ ಮಟ್ಟಿಯನ್ನು ನಾನೆಷ್ಟು ಹೊತ್ತರೂ ತೀರದು. ಇಷ್ಟಕ್ಕಾದರೂ ಸಂತುಷ್ಟನಾದದ್ದು. ಮತ್ತೇನಾದರೂ ದುಷ್ಟತನವನ್ನು ನಡೆಸಿರುವನು. ನಾವು ನಿರ್ತಿಸಿರು ಬಿಡುವ ಗೋಳಾಟ ಅವನಿಗೆ ತಿರಲಿ. ಅವನ ಬುಟ್ಟೆಲ್ಲ ಬೆಪ್ಪನೆ ಮುಂದಿನ ಮಟ್ಟನ್ನು ಪತಿ ಧೈರ್ಯ ಅಂದರೆ ಕಷ್ಟ ಬಂದಾಗ ಧೈರ್ಯವನ್ನು ತಿಳಿಯಬೇಕು. ಇದರಲ್ಲಿ ಉತ್ಕೃಷ್ಟವಾದ ಮಾತುಗಳೇನಾದರೂ ಇದ್ದರೆ ಮೊಟ್ಟ ಮೊದಲು ಯಾವ ಯಾವ ವಸ್ತುವನ್ನು ಹೇಗೆ ಗೆದ್ದು ಮತ್ತು ನನ್ನನ್ನು ಸಹ ಹೇಗೆ ಗೆದ್ದು ಉದ್ದ ಸಂಗತಿಯನ್ನು ಸಾತ್ಯಾಂತವಾಗಿ ತಿಳಿಸಪ್ಪ. ಹೇ ಮುತ್ತು ಮಗನೇ, ಹೇ ತಾಯಿ, ಮೊದಲ ಭೂಮಿಯನ್ನು ಸೋತರು, ನಂತರ ಸತ್ತ ಸಂಘರ್ಷ ಉಂಟು, ಆಮೇಲೆ ಭೀಮಾರ್ಜುನ ನಕ್ಕ ಸಹದೇವರು ಸಂತರ ತಮ್ಮನ್ನು ತಾವೇ ಸೋತುಕೊಂಡು ಇಷ್ಟೆಲ್ಲ ಸೋತ ನಂತರ ಕಡೆಗೆ ನಿಮ್ಮನ್ನು ಸೋತಿರುವಮ್ಮ ತಾಯಿ. ಹೇ ಸೇವಕ, ಹೇಳ್ತೇನೆ ಕೇಳುವಂತ ಅದೇನಾದ್ರು
ಮತ್ತು ಪಂಚಸರ್ವರೂಪರಾದ ಭೀಮ ಅರ್ಜುನ ನಕುಲ ಸಹದೇವರ ಸಂಚಿಯಲ್ಲಿಯೇ ಸೋತಿರು. ಇವರೆಲ್ಲರೂ ಹೊಂಚು ಹಾಕಿಕೊಂಡಿದ್ದ ಆ ಕವರವನಿಗೆ ವಶನಾದ ಮೇಲೆ ಧರ್ಮರಾಜರು ಚಂಚಲವಿಲ್ಲದೆ ತಮ್ಮನ್ನು ತಾವೇ ಸೋತುಕೊಂಡಿರು. ಅಂದ ಮೇಲೆ ಎಲ್ಲರೂ ಆ ಕವರವನ ವಶನಾದಲ್ಲವೋ ಪ್ರತಿಕಾಂಬಕ ನೀನೇ ಹೇಳು. ಆಮೇಲೆ ನನ್ನನ್ನು ಆ ನೀತನಿಗೆ ಸೋಲುವ ಹಂಚಿಕೆಯು ಈ ಪಂಚ ಪಾಂಡವರಿಗೆ ಹೇಗೆ ಬಂತು ಪಂಚಕ? ನೀನೇ ತಿಳಿದು ನೋಡು. ಈ ಈಶ್ವರಿ ಪ್ರಪಂಚದಲ್ಲಿ ಈ ಮಾತಿಗೆ ಪಂಚರು ಪಂಡಿತರು ಬದುವರೆ ಹೇಗೆ? ಒಂದು ವೇಳೆ ಧರ್ಮರಾಜರಿದ್ದು ಮುಂಚಿತವಾಗಿಯೇ ನನ್ನನ್ನು ಆ ವಂಚನೆಯುಳ್ಳ ಕವರವರಿಗೆ ಬಿದ್ದರೆ ನನ್ನ ಮಾತು ನಡೆಯುತ್ತಿದ್ದಿಲ್ಲ. ಕಾರಣ ಕೊಂಚು ಮಾತ್ರವಾದರೂ ಈ ಪಾಂಚಾಲಿಯು ಬರುವುದಿಲ್ಲವೆಂದು ಹೋಗಿ ಹೇಳಪ್ಪ ಮುದ್ದು ಮಗನೇ. ಒಳ್ಳೆಯಮ್ಮ ಹಾಗೆ ಹೇಳ್ತೇನೆ. ಮೊದಲ ತಮ್ಮೆಲ್ಲರನ್ನು ಸೋತು ನಂತರ ದೇವಿಯನ್ನು ಸೋತಿರುವಂತೆ ಕಾರಣ ಈ ತಪ್ಪಿನ ಮಾತಿಗೆ ಬರುವುದಿಲ್ಲವೆಂದು ಹೇಳಿದ್ರ ಮಗು ಪರಿಹಾರ ಹೇಗೆ ಈ ಪ್ರತಿಗಾಮಿತನು ಕೂಡ ಪಾಂಡವರ ಪಕ್ಷದವರು ಆಗಿರುವುದರಿಂದಲೇ ಆ ಶ್ರೀಗಳ ಪಾಂಚಾಲಿಯನ್ನು ಏಕಲ್ಲಭಯ ಪಟ್ಟಿರುವನು ಎಲೈ ಸಾರಥಿ ಎಲ್ಲ ಅನುಜನಾದ ವಿಶ್ವಾಸನನ್ನು ಇವರನ್ನ ಕರೆದುಕೊಂಡು ಬರುವಂತ ನಾವು
ಅಶ್ವಿನಿ ಮಸ್ತು ನಮ್ಮ ಆಮೇಲೆ ಕೇಳು. ಕಳಿಸಿದ ಕಾರಣವೇನು ಹೇಳಬೇಕು. ಹೇ ತಮ್ಮ ಬೇಕೆ ಕೇಳುವುದು ನಾನು. ಅವರ ಮಂದಿರದಲ್ಲಿ ವಸುಂಧರ ದ್ರೌಪದಿಯನ್ನು ಕರೆಯುತ್ತಾರೆಂದು ಪ್ರತಿಗಾಮಿಕನನ್ನು ಕಳಿಸಿದೆ. ಬರುವುದಿಲ್ಲವೆಂದು ಒಳ್ಳೆ ಶರೀರದಿಂದ ತುಡುಕು ಮಾಡುವಂತೆ ಕಾರಣ ಈಗ ಅವಳನ್ನು ಬಿಡುವುದು ಉಚಿತವಲ್ಲ. ನೀನು ಈಗ ತಲೆ ಮಾಡದೆ ಹೋಗಿ ಹರಿಹರ ಬ್ರಹ್ಮಾದಿಗೂ ಕೂಡ ಹೋಗ್ತಾ ಬಂದರು. ಬಿಡದೆ ಭಯ ಪಡದೆ ಮೊಳೆ ಹಿಡಿದು ತೋರಿಕೊಂಡು ಬಂದು ಹೋಗು. ಉಗ್ರತನದಿಂದ ಅವರನ್ನು ಹಾಕುವುದಿಲ್ಲ. ಶೀಘ್ರವಾಗುವಂತೆ ಏಕಾಗ್ರಚಿತ್ತದಿಂದ ಜಾಗೃತಿಯಾಗಿ ಕಲಿತೇನೆ. ಶೀಘ್ರವಾಗಿ ಅಪ್ಪನಿಂದ ಹೋಗಿ ಬರುವಂತ ನಾವು
ನೀನು ನನ್ನ ಮುಂದೆ ಹೇ ದೂತಿ, ನೀನು ನನ್ನ ಮುಂದೆ ಅಂದಿನ ದಿವಸ ಮಂದಮತಿ ಕವರವರು ಕುಂತಿ ನಂದನರು ಜೂಜಿನಿಂದ ಮತ್ತು ಆನಂದದಿಂದ ಪಗಡಿ ಆಟವನ್ನು ಆಡುವರೆಂದು ಹೇಳಿದ್ದೀಯಲ್ಲ, ಅದೇ ಅಂದಿನ ದಿವಸವೇ ನನ್ನನ್ನು ಆ ಮಂದಮತಿ ಕವರವನಿಗೆ ಕುಂತಿ ನಂದನರು ಸೋತಿರುವರೆಂದು ಹಿರಿಯ ಬಂದಿದ್ದರು. ಹಾಗಾದರೆ ತಾವು ಇದಕ್ಕೆ ಏನೆಂದು ಹೇಳಿ ಕಳಿಸಲು ಎಲ್ಲ ಮುಂದೆ ಚಂದ್ರನ ಹೇಳಬೇಕು ತಾಯಿ ದ್ರೌಪದ ದೇವಿಯವರು. ಹೇ ದಾಸಿ, ಆ ನೀಚ ಕವರವನಿಗೆ ಪತಿ ಧರ್ಮರಾಜನು ಮೊದಲು ಭೂಮಿಯನ್ನು, ನಂತರ ಭೀಮ ಅರ್ಜುನ ನಕುಲ ಸಾರ್ಯವರನ್ನು ಸೋತರು. ಇವರೆಲ್ಲರೂ ಆ ಕುಲ್ಲ ಕವರವನಿಗೆ ಸಲ್ಲಿದ ಮೇಲೆ ವಲ್ಲಭ ಧರ್ಮರಾಜರು ಚಂಚಲವಿಲ್ಲದೆ ತಮ್ಮನ್ನು ತಾವೇ ಸೋತುಕೊಂಡಿರುವ ವಲ್ಲಭರೈವರು ಆ ಕುಲ್ಲ ಕವರವನಿಗೆ ಸಲ್ಲಿದ ಮೇಲೆ ನನ್ನನ್ನು ಸೋಲುವ ಸ್ವತಂತ್ರವು ವಲ್ಲಭ ಧರ್ಮರಾಜರಿಗೆ ಉಳಿಯಲಿಲ್ಲ. ಕಾರಣ ನಾನು ಕಲ್ಲಿಗೆ ಉಳ್ಳವಳಾಗಿ ಆ ಕುಲ್ಲ ಕವರವನಲ್ಲಿಗೆ ಬರುವುದಿಲ್ಲವೆಂದು ಹೇಳಿ ಕಳಿಸಿದ್ದೇನೆ ತಮ್ಮ ತಂಗಿ. ಇದು ಒಳ್ಳೆಯ ಪ್ರೀತಿಯ ಮಾತ್ರ. ಯಾಕೆಂದರೆ ಧರ್ಮರಾಜರು ತನ್ನೆಲ್ಲರನ್ನು ಸೋತ ನಂತರ ಆಮೇಲೆ ನಿಮ್ಮನ್ನು ಸೋತರು ಅಂದ ಮೇಲೆ ನಿಮ್ಮ ಮಾತೇ ಮೇಲಾಯಿತು. ಅಂದ ಮೇಲೆ ಯಾತರದ್ದು ಜೀವಿಸಿದಂತ ಮಾತೆ ಇದೇನೋ ಕೂತವೋ ಏನು ಬೇಕು. ಆ ದೂರದಿ ನೀವು ಹೋಗಿ ಯಾತರ ದನಿ ಎಂಬುದನ್ನು ತಿಳಿದುಕೊಂಡು ಬರುವಂತವಳು. ಏನೋ ಕೌತುಕವು ಒರೆದಂತೆ ಕಾಣುತ್ತದೆ. ದಾಸಿ ಹೇಳುತ್ತೇನೆ, ಕೇಳುವಂತವಳ.
ಅದ್ಭುತವನ್ನು ನೋಡ್ತೀಯ. ಎನ್ನ ಪತಿಗಳಾದ ಉದ್ದಂಡ ಭೀಮಸೇನಿಯ ಕಾಂತನ ಕುಶಲ ಮಧ್ಯಮ ಪಾಂಡು ಅರ್ಜುನ ಕಾಂತನವರು ಸಹ ಸತ್ತಿಲ್ಲದೆ ಹೋಗಿರುವರು. ಒಳ್ಳೆಯದು. ಇದು ಯಾವ ಗದ್ದಲ ಎಂಬುದು ನನಗಂತೂ ತಿಳಿಯದು ದಾಸಿ. ನೀನು ಬೇಗನೆ ಎದ್ದು ಹೋಗಿ ಇದರ ಸುದ್ದಿಯನ್ನು ತಿಳಿಸುವಂತಹ ಏ ಮುದ್ದುಮುಖಿ. ಹೇ ಸದಮನಾಂಗಿ ದ್ರೌಪದಿ ಮೇದಿನ ಪತಿ ಕೌರವರ ಅನುಜ ನಿಮ್ಮ ಮೈತ್ರಿಯಾದ ದುಶ್ವಾಸಗಳು ಒದಗಿರನ್ನ ಒದಗಿಕೊಂಡ ಮದಗತಿದಂತೆ ಈ ಸ್ಥಳಕ್ಕೆ ಬರುತ್ತೇವೆ. ಪರಂತು ಯಾವ ಉದ್ದೇಶ ಬರುವರೋ ನೀವು ಮದಗೇರಿ ಬರುವವರ ಎದುರಿಗೆ ನೀವು ಉದಯಕೊಂಡು ನಿಂತು ಹಗಲದಿಂದ ಮೃದು ಮಾತನಾಡಿ ಒಳ್ಳೆ ಮದುವಿನ ಬೆಳೆಸಿಕೊಡಬೇಕು ತಾಯಿ ದ್ರೌಪದ ದೇವಿಯವರು. ಒಳ್ಳೆಯದು, ಹಾಗೆ ಮಾಡುತ್ತೇವೆ. ಅಣ್ಣಯ್ಯ ವಂದಿಸುವೆನು. ಈ ಶಿವಪೀಠದ ಮೇಲೆ ವಿಶ್ರಮ ಅಣ್ಣಯ್ಯ ಹೇಳುತ್ತೇನೆ, ಕೇಳಬೇಕು ನಾವು. ಶಿಸ್ತಾಗಿ ಇದ್ದಾರೇನಪ್ಪ ಅಣ್ಣ. ಎಂದೆಂದೂ ನಮ್ಮ ಮಂದಿರಕ್ಕೆ ಬಂದವರಾಗಿದ್ದಿಲ್ಲ. ಇಂದು ಯಾವ ಕಾರ್ಯದರ್ಶಿಯಿಂದ ಬಂದವರಾಗಿದೆ? ಸಂದೇಹವಿಲ್ಲದೆ ಒಂದು ಉಳಿಯದಂತೆ ಹಿಂದಿನ ತೊಂದರೆನೆಲ್ಲ ಮರೆತು ಒಂದು ಹಿಡಿದು ಎನ್ನ ಮುಂದೆ ಹೇಳಬೇಕೆಂದು ವಂದಿಸುವನು ಅಣ್ಣ. ತಪ್ಪು ನಿಮಗೆ ಬಣ್ಣ ನಮ್ಮೆಲ್ಲರ ಯೋಗಕ್ಷೇಮಗಳನ್ನು ಕೇಳುತ್ತಿರುವೆ. ಅವರನ್ನು ಶ್ರಮದಿಂದ ಇದ್ದಿದ್ದರಿಂದ ಬಂದಿರುವುದು.
ಸುರತಿಯಳ ಮೇಲೆ ಹೆದರಿಸಿ ಬೆದರಾಡುವುದು ನಿನಗೆ ಯೋಗ್ಯವಲ್ಲ. ಕವರವರ ಮಾಮ ಭಾಗದಲ್ಲಿ ಕೂಡುವುದು ಬಿಟ್ಟು ಒದಗಿನಿಂದ ಇಲ್ಲಿಗೆ ಬಂದಿರುವ ಅದನ್ನು ಮೀರಿರುವುದು ಕವರವರ ಮಾಮ ಭಾಗದಲ್ಲಿ ಕೂಡುವುದು ಬಿಟ್ಟು ಇಲ್ಲಿಗೆ ತಕ್ಕೆ ಬಂದನೆಂದರೆ ನಿನ್ನ ಬಗ್ಗೆ ಧರ್ಮಜನ ದೊಡ್ಡದಲ್ಲಿ ನಿನ್ನನ್ನು ಸಾಧಿಸಲಿಲ್ಲ. ಕರೆದುಕೊಂಡು ಬಾ ಎಂದು ಹೇಳಿ ಕಳಿಸಿದರೆ ಆತನ ಕೂಡ ನೀನು ಆ ತುರ್ಯದಿ ಬಾರದಿದ್ದರಿಂದ ಬಂದಿದ್ದಾನೆ. ಅಂತವನ ಕೂಡ ಬರಲಿಕ್ಕೆ ನಿನಗೆ ಬದಲಾವಣೆಯಾಗಿ ಬಂದಿತ್ತು. ಒಳ್ಳೆಯದು, ಸತ್ಯನೇ ಎತ್ತು ಬಂದರೆ ಒಳ್ಳೆಯದಾದಿತ್ತು. ಇಲ್ಲದಿದ್ದರೆ ನಿನ್ನನ್ನು ಕುಂಚಿ ಎಲ್ಲ ಇವನು ಎಲ್ಲ ಎತ್ತಾಗುತ್ತಾರೆ. ಎಲ್ಲ ಕೂಡ ಬಟ್ಟವನ್ನು ಮಾಡ ತೊಡಬೇಡ. ಎಲ್ಲ ಬುದ್ಧಿ ಮಾತನ್ನು ಕೇಳ. ಯಾವ ಬೇಗನೆ ಹೋಗುವ. ಧರ್ಮ ಭೂಪಾಲರು ನೃತ್ಯದಲ್ಲಿ ಮೊದಲು ಯಾವ ಯಾವ ವಸ್ತುವನ್ನು ಹೇಗೆ ಸುಡುವುದು ಮತ್ತು ನನ್ನನ್ನು ಸಹ ಹೇಗೆ ಸುಡುವುದು ಇದರ ಸವಿಸ್ತಾರವನ್ನು ಸ್ವಚ್ಛ ಚಿತ್ತದಿಂದ ಶಿಸ್ತಾಗಿ ಹೇಳುವುದು ನಿನ್ನ ಬಗ್ಗೆ ಧರ್ಮದ ಮುನ್ನ ಸಕಲ ಐಶ್ವರ್ಯವನ್ನು ಒಂದೇ ಭೀಮಾರ್ಜುನನ ಕುಲ ಸಹದೇವನನ್ನು ಮುನ್ನ ತೋಲದ ಚಿನ್ನರ ಆಭರಣಗಳನ್ನು ತದನಂತರ ತನ್ನನ್ನು ತಾನೇ ಸೋತುಕೊಂಡು ನಿನ್ನನ್ನು ಸೋತಿರುವನು. ಕಲ್ಲೆತ್ತಿರುವ ಬಳಿ ಇದರಲ್ಲಿ ಅನ್ಯಾಯವೇ. ಇನ್ನೂ ನಿನ್ನ ಸಂಶಯವೇನಾದರಿದ್ದರೆ ಚೆನ್ನಾಗಿ ಕೇಳಿಕೊ. ಅರಣ್ಯವಾಸಕ್ಕೆ ಹೋಗುವ ನಿನ್ನ ಪತಿಗಳನ್ನು ಬೆನ್ನ ಹತ್ತಿದರೆ ಅನ್ನ ನೀರಿಲ್ಲದೆ ಮಣ್ಣು ಪಾಲಾಗುವೆ. ಚೆನ್ನಾಗಿ ಬೇಗನೆ ನಡೆ ಹೋಗುವ. ಮದವೇರಿನವರಂತೆ ಮೃದು ಮಾತಾಡುವುದು ನಿನ್ನ ಮಾತಿನ ಸತು ಹೃದಯದವರಾದ ಎನ್ನ ಪತಿ ಧರ್ಮರಾಜರು ಮೊದಲು ತಮ್ಮನ್ನು ತಾವೇ ಸೋತ ಬಳಿಕ ನಿಮ್ಮವರಾಗಲಿಲ್ಲ. ಅಂದ ಮೇಲೆ ಆ ಮದಾಂಧ ಕವರನ ಪದವಿಯ ಇಲ್ಲಿಗೆ ಮೊದಲಂತಾಯಿಲ್ಲ. ತದನಂತರ ನನ್ನ ಗೆಳೆಯುವುದು ಹೇಗೆ? ಇದು ಈ ಪುಟ ಜನರಿಗೆ ಮೃದುವಾಗುತ್ತದೆ. ಮೊದಲೇ ನನ್ನನ್ನು ಗೆದ್ದಿದ್ದರೆ ನನ್ನ ಮಾತು ಕದಲಿದ್ದೆ, ಹೀಗೆ ಮೊದಲಿದ್ದೆ. ರಥ ಬದಲಿನ ಮಾಡುವುದು ನಿನ್ನಂತವನಿಗೆ ಮೊದಲಿನಿಂದ ತುದಿಯವರೆಗೂ ನಿನ್ನ ಮಾತಿನ ಹದನ ಒತ್ತಿನ ಮೇಲೆ ನನಗದರ ಸದುವು ಸಿಕ್ಕಂತಾಯಿತು. ಬದುಳದಿಂದ ಕದನವನ್ನು ತೆಗೆಯದೆ ವದನವನ್ನು ತೋರಿಸಬೇಕು. ರದನವನ್ನು ಮುಚ್ಚಿಕೊಂಡು ಹೋಗು. ನಿಮ್ಮ ಪಂಚಪಾಂಡವರು ಮುಂಚೆ ಯಾರನ್ನೇ ಸೋಲಲಿ. ನಾನು ಪಂಚಾಯತಿ ಬಂದಿಲ್ಲ. ಹೇ ತಂದೆ, ಮುಂಚಿನಂತೆ ಹೆಚ್ಚು ಹಾಕಿ ಇಲ್ಲ ಒಡೆದಾಡಲಿ. ನನ್ನನ್ನು ವಂಚಿಸಬೇಕಂತೆ ನಿನ್ನ ಹಂಚಿಕೆಯನ್ನು ಬಂದ ಮಾತ್ರದಲ್ಲಿ ನಿನ್ನನ್ನು ಒಯ್ದು ನಾನು ಒಂದು ಸಂಚಯ ವಂಚನ ಮೇಲೆ ಕುಡಿಸುವನು. ನಿರ್ವಂಚನ ಹಂಚಕ್ಕೆ ಬಂದೆ. ಹೇ ಮತಿಯುತ ಮೈದುನನೇ, ಪತಿತನ ಆಗಬೇಡ. ಸತಿಪತಿಗಳೆಲ್ಲರನ್ನು ಆ ಚಿತಿಪತಿ ಕವರವನ್ನು ಗೆಲ್ಲಿದ ಮೇಲೆ ನೀತಿ ಎಂಬುದು ಗೊತ್ತಿಲ್ಲದೆ ಹೋಯಿತಲ್ಲ. ಇರಲಿ, ಈಗ ನಾನಂತೂ ಋತುಮತಿಯಾಗಿರುವೆನು. ಚತುರ್ಥಿಯ ದಿನಕ್ಕೆ ಅತಿ ಹಿತದಿ ಅಭ್ಯಾಂಗ ಸ್ಥಾನವನ್ನು ಮಾಡಿ ಚಿತಿಯೋ ಸದ್ಯುತ ಸನ್ನಿಹಿತನಾದ ಪಶುಪತಿ ಹಿರೇಮಲ್ಲೂರು ಮಳೆ ಮಲ್ಲೇಶ್ವರನನ್ನು ಸತತ್ ಸುಖಿಸುತ್ತ 5ನೇ ದಿವಸಕ್ಕೆ ನಿಮ್ಮ ಕುರುಪತಿಯಲ್ಲಿಗೆ ಬರೆಯುವುದು. ಈಗ ನನಗಂತೂ ಬಹಳ ಗಟ್ಟಿಯಾಗಿರು. ನೀನು ಕಟ್ಟಿಕೊಳ್ಳದೆ ಹೋಗುವಂತ ಆಗಿರುವನಂತ ಪರಿವಾರ ಮಾಡಿ ನಡೆಯಿತು. ನೀನು ಗಣಪತಿ ವೃತ್ತಿಯಾದೆ ಬಾಳವರ ಮನದಿಯನ್ನು ಈ ಕಡೆಗರಿಯ ಹಿಡಿದರಿ ವಾಕ್ಯ ಕಡು ಚೌರದಿ ಶ್ರೀಕೃಷ್ಣನ ಬಂದು ನಿನ್ನನ್ನು ಬಿಡಿಸಬಹುದೇ ಮತ್ತು ನಿನ್ನೊಡೆ ಧರ್ಮಜನ ತಂದೆಯಾದ ಯಮನು ಬಂದು ನನ್ನನ್ನು ಕಣಕಬಹುದೇ. ಕಡು ಚೌರದಿ ತನವೆತ್ತಿ ನಿನ್ನನ್ನು ತಂದ ಚುಡಲೆಂತವಲ್ಲ ಆ ಚುಡ ತಂದೆ ಆದ ಇನ್ನೊಂದು ಬಂದು ನನ್ನನ್ನು ತಪ್ಪಬಹುದೇ. ಇರಲಿ, ಕಡೆಗೂ ನಿನ್ನ ಗಂಡನಾದ ತಮ್ಮ ಮನದಿಯನ್ನು ಈ ಕಡೆಗರಿಗೆ ಹಿಡಿದ ವಾಕ್ಯ ನನ್ನ ಮದುವೆಗೆ ಬರ್ಬಾರ್ದೆ ಬಂದು ಹೊರಬಾರ್ದೆ. ಏ ಕಡವರ ನಡೆಯುವನವರೇ, ಇಂದ ಪಡೆದು ನಿನಗೆ ಎಂದಿಗೂ ಬಿಡಿದು ಸುಮ್ಮನೆ ಎತ್ತಕ್ಕೆ ನಿಂತಿರುವಿ ಜಗತ್. ನಮ್ಮಣ್ಣನ ಐಶ್ವರ್ಯವು ಸುಟ್ಟದು ಸುಡುದು. ಐಶ್ವರ್ಯಕ್ಕೆ ಬೆಂಕಿ ಹಚ್ಚು. ಅಲ್ಲಿಗೆ ಬಂದು
ಈಗ ಬಂದಿರುವ ಎಡವು ಈಗ ಎಂದಿಗೂ ಬಿಡದು. ಇಲ್ಲಿ ತನಕ ನಿನ್ನ ಬಿಡಲು ಇವತ್ತಿಗೆ ನಿನ್ನ ಮಂದಿರದ ರೇಳ ಕಡಿದು ಬರುವಂತವರಾಗೆ ನೀನೇವಯ್ಯಾಗೆ ಎಲ್ಲ ಸುಸ್ವಾಸನ ನಮ್ಮೆಲ್ಲರನ್ನು ಅಡಕಟ್ಟಿನಲ್ಲಿ ಅಡಿಕೆಯನ್ನಿಟ್ಟಂತೆ ಇಡಿಕಿನಲ್ಲಿ ಇರಿಕಿಸಿ ಕುಡಕರ ತೆರೆದು ತುಡುಕು ಮಾಡಲು ಬಂದಿದೆಯಾ ಎಡಕ ಕೇಳುವರಾರೋ ಈ ನಿನ್ನ ಕುಡಕ ಎನ್ನ ಪತಿಗಳು ಕೇಳಿದರೆ ಮುರಿಯುವರೋ ನಿನ್ನ ಹೆಡಕ ಬಿಡು ಬಿಡು ಈ ಕುಡಕ ಹೇ ಕೆಡಕ ಕುಂಬಾರ ಮಾಡುವರು ಸಾವಿರಾರು ಬೆಳಗ್ಗೆ ಒಡೆಯಲಿಕ್ಕೆ ಸಾಕಪ್ಪ ಒಂದೇ ಬೆಳಗ್ಗೆ ಅದರಂತೆ ನಿಮ್ಮ 101 ಮಂದಿಯ ಪಡಗೆ ಸಾಕು ಸಾಕು ಕಾಂತ ಭೀಮಸೇನನ ಗದೆ ಎಂಬ ಬಳಿಕ ಅಂತ ಬಳಿಕ ಹಿಡಿಯಬೇಡಪ್ಪ ಎನ್ನ ಉಡಿಗೆ ಪಡೆಗೆ ನಮ್ಮ ನೆರಳಿಗೆ ನಾವಂಜು ನಿಂತಿರುವು ಅಡಿಗೆ ನಿನ್ನಂತ ನೀತಿನ ಕಂಡು ನಿಂತಿರುವೆನೋ ಹುಡುಗಿ ಅಂತ ಬಳಿಕ ಕೈ ಹಾಕಲಿರು ಎನ್ನ ಮುಡಿಗೆ ಹೊರಬೇಡಪ್ಪ ಅಪ್ಪ ಕೀರ್ತಿ ಎಂಬ ಹೆರಿಗೆ ನೆನ್ನೆಗೆ ಎಂದಿಡು ಈ ನನ್ನ ನುಡಿಗೆ ಇಲ್ಲವಾದರೆ ನನ್ನಿಂದಲೇ ನಾಟ್ಯವಾಗುವ ಕತ್ತ ಕಡೆಗೆ ಬಂದು ಮಾಡಿ ನುಡಿದು ನಡೆಯಲಿದೆ ಏನೆಲ್ಲ ಸೋಳಗೊಂಡಿಗೆ ಉತ್ಪನ್ನವನ್ನು ಬಂದರೆ ಹೋಗುವನೇನೆ ಎಲ್ಲ ಮಾಡಿ ಈ ಗಂಡನ ಇನ್ನ ಮಾತ್ರ ಗಂಡನ ಮಗು ಕಂಡು ಕಂಡು ಮಣ್ಣತನವನ್ನು ಮಾಡುವ ಖಂಡಿತವನ್ನು ಬಿಟ್ಟು ಮಣ್ಣನಾಗುವುದೇ ಚಂಡ ವಿಕ್ರಮ ಗೌರವನಿಗೆ ಬಂದು ತಮ್ಮ ಹೆಂಡತಿಯನ್ನು ಈ ಪುಣ್ಣನ ಅಪಮಾನ ಮಾಡಿಕೊಂಡು ಹೋದನೆಂದು ನಿನ್ನ ಗಂಡನ ಬಂದನೆ ಅವರ ಚಣ್ಣನ್ನು ತುಂಡು ಮಾಡಿ ಈ ಕುರುಕುರುವ ಹಿಂದಿನಲ್ಲಿ ಸಿಗಬೇಕಂತೆ ಬೆದರಿ ಮಂಡಿಯನ್ನು ಬಗ್ಗಿಸಿಕೊಂಡು ಅಲ್ಲೇ ಕುಳಿತಿರುವರು ಈಗ ಖಂಡಿತವಾಗಿ ಹೇಳ್ತೇನೆ ಈಗ ನೀನು ತೊಂಡ ಕುರಿಯಂತೆ ಮಂಡಿಯನ್ನು ಬಗ್ಗಿಸಿಕೊಂಡು ಬಂದರೆ ಎತ್ತದಾಗಿ ಎಲ್ಲ ನಷ್ಟ ಮಾಡಿ ಬಂಡಾಟ ಮಾಡಿದ್ರೆ ಇನ್ನು ಚಂದ್ರನು ಇದೇ ಕಣ್ಣ ಕುಂಡ ಮಾತು ಎರುಳಿಯ ಮರಿಯ ಮೇಲೆ ಸರ ಅನ್ನಿಸಿದಂತೆ ಈ ತರುಳಿಯ ಮೇಲೆ ಅರಳು ಹುರದಂತೆ ಮಾತಾಡಿ ಈ ನರಕದಲ್ಲಿ ಉರುಳಿ ಹೊರಡಿ ನೆರಳುವ ನೆನಪು ಮಾಡುವ ಈ ನಿಮ್ಮ ಗುರುಕುಲದ ನೆರಳು ಸಹ ನಿನಗೆ ಬೇಕಿಲ್ಲ ಈ ಎಲ್ಲ ಹೆರಳಿಗೆ ಬಂದ ಬೆರಳನ್ನು ಹಚ್ಚಿದರೆ ನಿನ್ನ ಕೊರೆ ಕೊಯ್ಸಿ ಕರಳ ಬಗಿಸುವ ಎನ್ನ ಹೆರಳು ಹಿಡಿದು ವೈಗಳೆಂದು ಕುರುಳುಗಳನ್ನು ಬೆರಳಿಗೆ ಸುತ್ತಿಕೊಂಡು ತೆರಳಿಗೆ ಎನ್ನ ಮೇಲೆ ಕೆರಳೆಂಬುದು ಎಲ್ಲ ಸ್ಥಾನವಿಲ್ಲವೇ ಇರುಳ ಕಟ್ಟ ಬಾವಿಯನ್ನು ಹಗುಲುಕೊಳ್ಳುವ ಮರುಳಗ ಸರಳಿಲ್ಲದ ಮಾತಾಡುವುದರಲ್ಲಿ ಏನೂ ಹುರವಿಲ್ಲ ಈ ನಿನ್ನ ದುರಳತನಕ್ಕೆ ಕರಿಗೋಡ ಹಿರೇಮಲ್ಲೂರ ಮನೆ ಮಲ್ಲೇಶ್ವರನು ಮೆಚ್ಚಲಾರದ ಕೂಳ ಬಿಡು ಎನ್ನ ಹೆರಳ ಸಾರದೆ ತನ್ನ ಪ್ರಭುಗಳನ್ನು ಅನ್ನ ಬಿಟ್ಟು ನಿನ್ನ ಧರ್ಮ ಹಾರುತ್ತಿರುವ ಗಮನ ನೋಡಿದೆ ಮಾತು ಬಿರುವಿನಿಂದ ಮಾತಾಡುವುದನ್ನು ಕೇಳಿದ ಒಳ್ಳೆಯದು ಶರಬಂದ ಕಿರುಬಂದಂತೆ ಇವರ ಕುರು ಬೆಳೆದವರು
ನಾನು ಬಗ್ಗಿಸಿಕೊಂಡು ಮೌನಂತ ಕುಳಿತಿರುವುದು ನೋಡಿದ್ಯಾ? ಪುರುಷನಿಗೆ ಜನಗೊಟ್ಟ ಮಾಡುತ್ತೆ ಎಲ್ಲರ ಮಧ್ಯೆ ಹಣದಿದ್ದರೆ ಏನಾಗುವುದು? ಇನ್ನು ಪುರುಷನಿಗೆ ಜನ ಬಿಡಿಸಲು ಜನಗೊಂಡು ಬೇಡಿಕೋ ಬೇಡಿಕೋ ಹಣ ಪಾಂಡವರಾಜೆ ಸರಿಯಾಗಿ ಕಮಲವರಿಗೆ ಪಾಂಡವನ ಮನದಿಂದ ನಾನಂದರೆ ಈ ಕೀರಿಯಂತ ಶತಮಾಡುವ ಮೂಲ ದುಶ್ವಾಸ ಈ ಕೂಡಿನ ಸಮಯ ಮಾಡುವ ನಿಮ್ಮ ಮನಸ್ಸಿಗೆ ಬರುವುದೇ ಚಾಡಿಕೋರ ಚಕುನಿಯ ಮಾತಿಗೆ ಮರಳಾಗಿ ಈ ಸಕಲ ಇಷ್ಟನೆಲ್ಲ ಈ ನೀತಿಗೆ ಇದರಿಂದ ಯಾರಾದರೂ ನಿಮಗೆ ಫೋನಾಗಿದ್ದೆ ನಾಳೆ ಕವರವನು ವಚರಾಗಿವೆಂದು ನಿಮ್ಮ ಮುಖ ಬಾಡಿದ್ದೆ ಅಲ್ಲದೆ ಎಲ್ಲ ಪಂಚ ಪ್ರಾಣಪತಿಗಳನ್ನು ಸಹ ಈ ನೀಚನಿಗೆ ಎಡೆ ಮಾಡಿದ್ದೆ. ಹೇ ಮೂಢ ಚಕುನಿಯೇ, ಜೋಡು ಮಾಡಿ ಹಾಡಿಗೆ ತಂದು ಪೀಡಿಸಿತು ನಿನ್ನ ಮನಸ್ಸಿಗೆ ಪಾಡಾಯಿದ್ದೆ. ಹೆಚ್ಚಿನ ಭೂತಗಳು ಎಂತ ತಪ್ಪಿ ಮಾತನಾಡಿದರೆ ಮುಚ್ಚ ಕೆಚ್ಚರಂತಿರುವ ಮಾತರುವ ಹೊತ್ತಾಗಿ ಲೆಕ್ಕದವೇ ಮುಚ್ಚ ಬಾಯಿ ಬಿಟ್ಟದಿರು ಹೊಚ್ಚಿಗೆದ್ದು ನಿಮ್ಮ ಹೊತ್ತು ಬಳಿ ಸಹಸ್ರ ಪಂಚಿ ಬಿಟ್ಟನು ಬಾಯಿ ಮುಚ್ಚಿಕೊಂಡು ಅವರು ಬದಲಿಸಿಕೊಂಡಿರು ಹೆಚ್ಚಿನ ಮಾತು ತಪ್ಪಬೇಡ. ನಿನ್ನನ್ನು ಗೆದ್ದುವರಾರು ಇದಕ್ಕೆ ಸಮರನದಾಡು.